ಎಲೆಕ್ಷನ್ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಸದ್ದು. ಸರ್ಜರಿ ಎಕ್ಸ್ಪರ್ಟ್ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಈಗ ಹೊಸ ಬಾಂಬ್ ಸಿಡಿಸಿದ್ದಾರೆ. ಯೋಗೇಶ್ವರ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಜೆಡಿಎಸ್ನಲ್ಲಿ ಈಗ ದಳಮಳ ಶುರುವಾಗಿರೋದು. ಜೆಡಿಎಸ್ ಶಾಸಕರ ಆಪರೇಷನ್ಗೆ ಯೋಗೇಶ್ವರ್ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ರಾಜಕೀಯ ಬಿಸಿ ಬಿಸಿನ. ಹಾಗಾದ್ರೆ ಪವರ್ ಟಿವಿ ಮೂಲಕ ಸಿಪಿ ಯೋಗೇಶ್ವರ್ ಕೊಟ್ಟಂತಹ ಸುಳಿವಾದ್ರೂ ಏನು? ಮತ್ತೊಂದು ಕಡೆ ಜಿಟಿಡಿ ಜೊತೆಗೆ ಸಿಎಂ ಇಬ್ರಾಹಿಂ ನಡೆಸಿದ ರಹಸ್ಯ ಚರ್ಚೆಯಾದ್ರೂ ಏನು? ಜೆಡಿಎಸ್ ಪಕ್ಷದಲ್ಲಿ ಏಕಾಂಗಿಯಾಗ್ಬಿಡ್ತಾರಾ ಕುಮಾರಸ್ವಾಮಿ? ನೋಡಿ, ದೊಡ್ಡ ಮಟ್ಟದಲ್ಲಿ ಬೈ ಎಲೆಕ್ಷನ್ ಚುನಾವಣೆಯ ನಂತರ, ಫಲಿತಾಂಶದ ನಂತರ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ತಲ್ಲಣಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಕೂಡ ಜೆಡಿಎಸ್ನಲ್ಲಿ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಕುಮಾರಸ್ವಾಮಿ ಅವರು ಏಕಾಂಗಿಯಾಗ್ಬಿಡ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಸಾಕಷ್ಟು ತಂತ್ರಗಳು. ದೇವೇಗೌಡರ ನಾಯಕತ್ವದಲ್ಲೇ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸೋತಿದೆ. ಜೆಡಿಎಸ್ ಪಕ್ಷದ ಶಾಸಕರಿಗೆ ಅಸ್ತಿತ್ವವೂ ಇಲ್ಲ, ಭವಿಷ್ಯವೂ ಕೂಡ ಇಲ್ಲ. ಪವರ್ ಟಿವಿಯಲ್ಲಿ ಸಿಪಿ ಯೋಗೇಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದೇವೇಗೌಡರ ವಿರುದ್ಧ ಸಿಪಿ ಯೋಗೇಶ್ವರ್ ವಾಗ್ದಾಳಿಯನ್ನ ನಡೆಸಿರೋದು. ಜೆಡಿಎಸ್ ಶಾಸಕರಿಗೆ ನೆಲೆಯಿಲ್ಲ, ಭವಿಷ್ಯವೂ ಇಲ್ಲ. ತಮ್ಮ ಹೇಳಿಕೆಯ ಬಗ್ಗೆ ಮತ್ತೊಮ್ಮೆ ಯೋಗೇಶ್ವರ್ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ತಾವು ಹೇಳಿಕೆ ಕೊಟ್ಟಂತ ಹೇಳಿಕೆಗೆ ಸಮರ್ಥನೆಯನ್ನ ಮಾಡಿಕೊಂಡಿರೋದು ಸಿಪಿ ಯೋಗೇಶ್ವರ್ ಅವರು. ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಕೂಡ ಸಿಗ್ತಾರೆ. ಅಧಿವೇಶನದ ದಿನಗಳಲ್ಲಿ ಶಾಸಕರ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ. ಒಕ್ಕಲಿಗ ಸಮುದಾಯ ಕೂಡ ಜೆಡಿಎಸ್ ತಿರಸ್ಕಾರ ಮಾಡಿದೆ. ಪವರ್ ಟಿವಿಗೆ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ನೂತನ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ ಕೊಟ್ಟಿರೋದು ಸ್ಫೋಟಕವಾದಂತ ಹೇಳಿಕೆ. ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ಈಗ ರಾಜಕೀಯದಲ್ಲಿ ಒಂದಷ್ಟು ತಳಮಳವನ್ನ ಉಂಟು ಮಾಡ್ತಾ ಇದೆ. ರಾಜ್ಯದಾಗ ನಾನು ಆ ಉದ್ದೇಶದಿಂದ ಹೇಳಿಲ್ಲ. ಸ್ವಾಭಾವಿಕವಾಗಿ JDS ಇವತ್ತು ರಾಜ್ಯದಲ್ಲಿ ವಿಶ್ವಾಸ ಕಳ್ಕೊತಾ ಇದೆ. ವಿಶ್ವಾಸ ಕಳ್ಕೊಂಡಂಥ ಪಕ್ಷದಲ್ಲಿ ಶಾಸಕರಿಗೆ ಏನು ಕೆಲಸ, ಅವ್ರು ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಅಂತ ಅವ್ರನ್ನ ಉದ್ದೇಶ ಇಟ್ಕೊಂಡು ಹೇಳಿದ್ದೀನಿ. ನಾನೇನು ಯಾವುದೇ ದುರುದ್ದೇಶ ಇಟ್ಟಿಲ್ಲ. ಒಬ್ಬ ಶಾಸಕರು ಭವಿಷ್ಯ ಎಷ್ಟು ಮುಖ್ಯ ನೋಡಿ. ನನ್ನದೇ ಭವಿಷ್ಯ ಎಷ್ಟು ಇವತ್ತು ಅತಂತ್ರ ಸ್ಥಿತಿ ಆಗೋಗಿತ್ತು ಕುಮಾರಸ್ವಾಮಿ ಅವರಿಂದ. ಹಾಗಾಗಿ ನನ್ನಂಗೆ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಮಾತು ಹೇಳಿದ್ದೀನಿ. ಈಗ ನಾನು ಆ ಉದ್ದೇಶ ನೋಡಿ, ಜೆಡಿಎಸ್ಗೆ ಸಿಪಿ ಯೋಗೇಶ್ವರ್ ಅವರು ಒಂದು ಕಡೆ ಶಾಕ್ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಜಿಟಿ ದೇವೇಗೌಡ ಇಬ್ರಾಹಿಂ ಅವರ ಭೇಟಿ ಮತ್ತೊಂದು ರೀತಿಯಲ್ಲಿ ಶಾಕ್. ಜೆಡಿಎಸ್ಗೆ ಒಂದ್ ಕಡೆ ಶಾಕ್ ಕೊಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರು, ಮತ್ತೊಂದು ಕಡೆ ಜಿಟಿಡಿ ಹಾಗೆ ಸಿಎಂ ಇಬ್ರಾಹಿಂ ಅವರ ಭೇಟಿ ಈಗ ಮತ್ತೊಂದು ರೀತಿಯಲ್ಲಿ ಶಾಕು. ಜೆಡಿಎಸ್ ನಾಯಕರ ವಿರುದ್ಧ ಮತ್ತೆ ಜಿಟಿ ದೇವೇಗೌಡರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮನ್ನ ಪಕ್ಷದಲ್ಲಿ ಕಡೆಗಣಿಸ್ತಾ ಇರೋ ಬಗ್ಗೆ ಜಿಟಿ ದೇವೇಗೌಡರು ಆಕ್ರೋಶ ಹೊರಹಾಕ್ತಾ ಇರೋದು. ಬೈ ಎಲೆಕ್ಷನ್ ಪ್ರಚಾರಕ್ಕೂ ಕೂಡ ಕರೆದಿರಲಿಲ್ಲ, ಮತ್ತೆ ಕಿಡಿಕಾರಿದ್ದಾರೆ ಸ್ವಪಕ್ಷದ ವಿರುದ್ಧ. ಕುಮಾರಸ್ವಾಮಿ ಅವರ ಹೆಸರೆತ್ತದೆ ಆಕ್ರೋಶವನ್ನ ಹೊರಹಾಕಿರೋದು. ಇನ್ನು ಸಾರಾ ಮಹೇಶ್ ವಿರುದ್ಧವೂ ಕೂಡ ಜಿಟಿ ದೇವೇಗೌಡರು ಇವತ್ತೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸ್ವಪಕ್ಷದ ವಿರುದ್ಧವೇ ಜಿಟಿ ದೇವೇಗೌಡರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ನಿಮ್ಗೆ ಆಗಲೇ ಹೇಳಿದೆ, ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮ್ಗೆ. ಧರ್ಮ್ ಸಿಂಗ್ ಜೊತೆ 15 ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ. ಯಡಿಯೂರಪ್ಪನ ಜೊತೆ ಅಣ್ಣ ಹೋದ್ ಸಾರಿ ಊಟದ ಕಾರು ಮಿಸ್ ಆಯ್ತು ಬನ್ನಿ ತಗೊಂಡೋಗಿ ಅಂದ್ರು ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ, ಮುಖ್ಯಮಂತ್ರಿ ಸಮಾನವಾದ ಹುದ್ದೆ ಕೊಡ್ತೀವಿ ಅಂತ ಕೊಡ್ಲಿಲ್ಲ. ಅದಾದ್ಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು, ಲೀಡರು. ಬೆಳಿಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ, ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ, ಅವತ್ತೇ ಅವ್ರ ಸಭೆ ಕರೆದ್ರು. ಮತ್ತೆ ಅವ್ರು ಹೇಳ್ತಾರೆ, ಅವರೇ ಕೆಲವರೆಲ್ಲ ಹೇಳ್ತಾರೆ ನಾನು ಕೊಡ್ಲಿಲ್ಲ ಅಂತೇಳಿ ಯಾವತ್ತು ಮುನ್ಸ್ಕಟ್ಕೊಂಡಿಲ್ಲ. ನಾನು ಇವತ್ತವನಲ್ಲ, ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನಕ್ಕೆ
ನಾನೇ ಕರ್ಕೊಂಬಂದಿದ್ದೀನಿ ಹೊರತು ಅವ್ರು ನನ್ನ ಕರ್ಕೊಂಬಂದಿಲ್ಲ. ನಾನು ಇನ್ನು ಕಳೆದ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ಹೋಗಿದ್ರೆ ಜಿಟಿ ದೇವೇಗೌಡರು ಇಷ್ಟೊತ್ತಿಗೆ ಸಚಿವರಾಗ್ತಾ ಇದ್ರು. ಕಳೆದ ಚುನಾವಣೆನೇ ಏನಾದ್ರೂ ಜಿಟಿ ದೇವೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರೆ ಇಷ್ಟೊತ್ತಿಗೆ ಸಚಿವರಾಗ್ತಾ ಇದ್ರು. ಜೆಡಿಎಸ್ ಬಲಪಡಿಸೋದಕ್ಕೆ ಅವರನ್ನ ನಾನೇ ಪಕ್ಷದಲ್ಲಿ ಉಳಿಸ್ಕೊಂಡೆ. ಈಗ ಜಿಟಿ ದೇವೇಗೌಡರಿಗೆ ಜೆಡಿಎಸ್ ನಲ್ಲಿ ಅನ್ಯಾಯ ಮಾಡಲಾಗ್ತಾ ಇದೆ. ಜಿಟಿಡಿ ಭೇಟಿಯ ಬಳಿಕ ಜೆಡಿಎಸ್ ಮುಖಂಡ ಸಿಎಂ ಇಬ್ರಾಹಿಂ ಬಾಂಬ್ ಸಿಡಿಸಿದ್ದಾರೆ. ಪಕ್ಷದಲ್ಲಿನ ಎಲ್ಲಾ ವಿಚಾರಗಳ ಬಗ್ಗೆ ಜಿಟಿ ದೇವೇಗೌಡರ ಜೊತೆಗೆ ನಾನು ಚರ್ಚೆ ಮಾಡಿದ್ದೇನೆ. ಇನ್ನೆರಡು ದಿನ ಬಿಟ್ಟು ರಾಜ್ಯ ಪ್ರವಾಸ, ಅದಾದ ಬಳಿಕ ಮತ್ತೊಮ್ಮೆ ಚರ್ಚೆ. ಬಿಜೆಪಿ ಸಹವಾಸ ಬಿಟ್ರೆ ಜೆಡಿಎಸ್ಗೆ ಬಲ ತುಂಬುತ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಇವತ್ತು ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ಮೇಲೆ ಇಬ್ರಾಹಿಂ ಹೇಳಿಕೆ ಕೊಟ್ಟಿರೋದು. ಕರ್ಪೂರಕ್ಕಾಗಲ್ಲ. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆನ ಇಡಲೇಬೇಕಾಗತ್ತೆ. ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನ, ಮೂರನೇ ಶಕ್ತಿಗೆ ಹೆಂಗೂ ಇವರು ಬಿಜೆಪಿ ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲೋಲ್ ಕಲ್ಲಲ್ಲಾಗಿದೆ. ಈಗ ಕೇವಲ 2 ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದುಕೊಟ್ಟಿದ್ದು. ಅಂತ ಒಂದು ವ್ಯಕ್ತಿತ್ವವನ್ನು ಸೋಪು ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದ್ಬಿಟ್ರು ಇವರು. ಕೂರಕ್ಕಾಗಲ್ಲ. ಈಗ ಅನೇಕ ಜನ ಜನತಾ, ಈಗ JDS ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 15-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು JDS ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳ್ದೆ ನಾನಿದ್ದಾಗ ಬೆಳೆಯೋ ಹುಡುಗ, ಇವರು ಹಾಳಾದ್ರು ಅವರಿಗೂ ಹಾಳು ಮಾಡಿದ್ರು. ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ. ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಮಾಡ್ಕೊಳ್ಳಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರ ಸಿದ್ಧಾಂತದ ಮೇಲೆ, ಕೆಂಪೇಗೌಡರ ಸಿದ್ಧಾಂತದ ಮೇಲೆ, ರಾಷ್ಟ್ರಕವಿ ಪುಟ್ಟಪ್ಪನವರ ಸಿದ್ಧಾಂತದ ಮೇಲೆ ಏನ್ ಕುಮಾರಸ್ವಾಮಿ ಅವರೇ ನಿಮ್ಮ ತಂದೆ. ಇನ್ನು ಜೆಡಿಎಸ್ ಶಾಸಕರನ್ನ ಕರೆತರುವಂತಹ ದುರ್ಗತಿ ಕಾಂಗ್ರೆಸ್ಗಿಲ್ಲ. ಜೆಡಿಎಸ್ ಶಾಸಕರನ್ನ ಕರೆತರುವ ಬಗ್ಗೆ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಏನ್ ಹೇಳಿಕೆ ಕೊಟ್ಟಿದ್ರು ಅದಕ್ಕೆ ರಿಯಾಕ್ಟ್ ಮಾಡಿರೋದು. ಜೆಡಿಎಸ್ ಶಾಸಕರನ್ನ ಕರೆತರೋ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಕಿಡಿಕಾರಿರೋದು. ಬಿಜೆಪಿಗರು ಮಾಡಿದ್ದಂತಹ ತಪ್ಪನ್ನ ನಾವು ಮಾಡಿದ್ರೆ ಹೇಗೆ? ಜೆಡಿಎಸ್ ಶಾಸಕರನ್ನ ಕರೆತರೋ ಬಗ್ಗೆ ಇಬ್ಬರು ಮಹಾನಾಯಕರ ನಿರ್ಧಾರ. ಅವ್ರು ಯಾರು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಪರೋಕ್ಷವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿರೋದು. ಮಹಾನ್ ನಾಯಕರು, ಆ ಮಹಾನ್ ನಾಯಕರಿಗೆ ಎಲ್ಲದ್ರ ಬಗ್ಗೆನೂ ಕೂಡ ಗೊತ್ತಿದೆ ಅಂತ ಹೇಳಿ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಕರೆತರುವಂತ ದುರ್ಗತಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್ ಅವರು. ಅದು ನೀವು ನಮ್ಮ ನಾಯಕರುಗಳಿದ್ದಾರೆ ಇಬ್ಬರು, ಅವ್ರನ್ನ ಮಹಾನ್ ನಾಯಕರು ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದುರ್ಗತಿನಲ್ಲಿಲ್ಲ. ಬೇರೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ಮಾಡುವಂಥದ್ದು ಇರೋ ಸ್ಥಿತಿ ಚೆನ್ನಾಗಿದೆ, ಮುಂದೆ ಹೋಗ್ತಾ ಇರಲಿ. ಈಗ ಅವ್ರು ಮಾಡಿರೋ ತಪ್ಪನೆ ನಾವು ಮಾಡಿದ್ರೆ ನಮ್ಗವ್ರಿಗೇನು ವ್ಯತ್ಯಾಸ ಇದೆ? ಪ್ರಜಾಪ್ರಭುತ್ವದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಯಾವ ಪಕ್ಷದಲ್ಲಿದ್ದಾರೆ ಆ ಪಕ್ಷದಲ್ಲೇ ಹೋರಾಟ ಮಾಡ್ಕೊಂಡು ಬರೋದು ಉತ್ತಮ. ಇನ್ನು ಜೆಡಿಎಸ್ ಶಾಸಕರ ಕುರಿತು ಸಿಪಿ ಯೋಗೇಶ್ವರ್ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಜೆಡಿಎಸ್ ಶಾಸಕರ ಕುರಿತು ಸಿಪಿವೈ ಹೇಳಿಕೆಗೆ ಪ್ರತಿಕ್ರಿಯಿಸಿಲ್ಲ ಡಿಕೆಶಿ. ನನಗೆ ಅದ್ಯಾವುದೂ ಕೂಡ ಗೊತ್ತಿಲ್ಲ, ಅದರ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿರೋದು. ಜಿಟಿಡಿ ಜೆಡಿಎಸ್ನ ಹಿರಿಯರು, ಆ ಪಕ್ಷಕ್ಕೆ ಅವರ ಕೊಡುಗೆ ಬಹಳಷ್ಟು ದೊಡ್ಡದಿದೆ. ಹಿಂದೆ ಆಫರ್ ಮಾಡಿದಾಗ ದಳದಲ್ಲಿ ಇರ್ತೇನೆ ಅಂತ ಹೇಳಿದ್ರು ಜಿಟಿ ದೇವೇಗೌಡರು. ಆದ್ರೆ ಈಗ ಅವರಿಗೆ ಜೆಡಿಎಸ್ ಪಕ್ಷದಲ್ಲಿ ಅಸಮಾಧಾನ ಉಂಟಾಗಿದೆ. ಆದ್ರೆ
ಜಿಟಿಡಿ ಯಾವುದೇ ಚರ್ಚೆ ಮಾಡಿಲ್ಲ ಇದುವರೆಗೂ ಕೂಡ. ಕಾಂಗ್ರೆಸ್ ಪಕ್ಷಕ್ಕೆ ಬರೋ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ಹಿಂದೆ ಆಫರ್ ಮಾಡಿದ್ವಿ, ಆದ್ರೆ ಅವರಾಗ ಬರಲಿಲ್ಲ. ಅತ್ತ ಮುಸ್ಲಿಂ ಸಮುದಾಯ ಕೈ ಹಿಡಿದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಏನ್ ಹೇಳಿಕೆ ಕೊಟ್ಟಿದ್ರು, ಆ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ 1 ತಿಂಗಳಲ್ಲಿ ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ, ಅದೇನ್ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ. ನೋಡಪ್ಪ, ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಸದ್ಯಕ್ಕೆ ನಮ್ಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಜಿಟಿಡಿ ಅವ್ರ ನೇತೃತ್ವದಲ್ಲಿ ಏನಾದ್ರು ಆಪರೇಷನ್ ಜಿಟಿಡಿ ನೇತೃತ್ವದಲ್ಲಿ ಆಪರೇಷನ್ ನಡೀತಾ ಇದೆ, ಇಬ್ರಾಹಿಂ ಕೂಡ ಹೇಳಿದ್ದಾರೆ ಸರ್. ಜಿಟಿ ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡ್ಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾ ದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅವರು ಅವ್ರ ಕುಟುಂಬ ಎಲ್ಲ ನಾವು. ಓಕೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಗೆಸ್ಟ್ಗಳು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ್ರಿದ್ದಾರೆ. ಅಶೋಕ್ ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಕೆ, ಇನ್ನು ಕಾಂಗ್ರೆಸ್ ಮಾಜಿ MLC ಧರ್ಮಸೇನ ಅವರು ಕೂಡ ಇದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಇಬ್ಬರಿಗೂ? ಕೇಳಿಸ್ತಾ ಇದೆ. ಅಶೋಕ್ ಗೌಡ್ರೆ ಸರ್, ಅಶೋಕ್ ಗೌಡ ಸರ್, ನಿಮಗೂ ಕೂಡ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಗಮನಿಸ್ತಾ ಇದ್ದೀವಿ. ಮೊದಲಿಗೆ ನಾನು ಬಿಜೆಪಿ ವಕ್ತಾರರಾದಂಥ ಅಶೋಕ್ ಗೌಡ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗಮನಿಸ್ತಾ ಇದ್ದೀವಿ, ಬೈ ಎಲೆಕ್ಷನ್ ಚುನಾವಣೆ ಆದಮೇಲೆ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಹೀನಾಯ ಸೋಲು, 3ಕ್ಕೆ 3 ಕ್ಷೇತ್ರದಲ್ಲೂ ಕೂಡ ಸೋಲ್ತೀವಿ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ನಿಮ್ಗೆ? ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಾ ಸರ್? ಒಂದು, ಈ ಬೈ ಎಲೆಕ್ಷನ್ಸ್ ಇಡೀ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಾಗ್ಲಿ ನೀವು ಆಡಳಿತಾರೂಢ ಪಕ್ಷಕ್ಕೆ ಒಂದು ಸರ್ಕಾರಿ ವ್ಯವಸ್ಥೆ ಜೊತೆಗೆ ಜನ ಏನಿದ್ದಾರೆ, ಈ ಪಕ್ಷ ಈಗಾಗ್ಲೇ ಇದೆ, ಈ ಪಕ್ಷ ಇರೋದ್ರಿಂದ ನಾವು ಇದೇ ಪಕ್ಷಕ್ಕೆ ಓಟ್ ಹಾಕ್ಬಿಟ್ರೆ ನಮಗೆ ಒಂದ್ ಸ್ವಲ್ಪ ಅನುಕೂಲ ಆಗ್ತದೆ ಕ್ಷೇತ್ರಕ್ಕೆ ಅನ್ನತಕ್ಕಂತ ಮನಸ್ಥಿತಿ. ಅಂದ್ರೆ ಫ್ರಿಂಜ್ ಎಲಿಮೆಂಟ್ ವೋಟರ್ಸ್ ಯಾರಿರ್ತಾರೆ ಅಂತ ಅವ್ರು ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ವಾಡಿಕೆ ರೂಢಿ. 60-40 ಅಥವಾ 70-30 ಅನುಪಾತದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಒಂದು ವೇವ್ ಇರ್ತದೆ ಬೈ ಎಲೆಕ್ಷನ್ಸ್ ಅಲ್ಲಿ. ದಟ್ ಡಸ್ ನಾಟ್ ಮೀನ್ ದಟ್ ಅವರು ಅದೇ ಕ್ಷೇತ್ರದಲ್ಲಿ ಜನರಲ್ ಎಲೆಕ್ಷನ್ ಗೆದ್ದು ಬಿಡ್ತಾರೆ ಅಂತ ಹೇಳಿ. ಒಂದು. ಎರಡನೇದು, ಬಿಜೆಪಿಯ ಸೋಲು ಅಥವಾ JDS ನಲ್ಲಿ ಏನ್ ವಿಶ್ಲೇಷಣೆ ಮಾಡ್ತಿದ್ದೀರಾ, ಎಲ್ಲರಿಗೂ ನೆನಪಿದೆಯೋ ಇಲ್ಲೋ, 1999 ಅಲ್ಲಿ ಇದೇ ಜನತಾದಳ ಸೆಕ್ಯುಲರ್ಗೆ 10 ಸೀಟ್ ಬರುತ್ತೆ. ಆಗ SM ಕೃಷ್ಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಅಜಂಪೀರ್ ಖಾದ್ರಿ ಮತ್ತೆ ಇನ್ನು ಇತರ ಅನೇಕ ಜನಗಳನ್ನ ಎಲ್ಲ ಸೆಳ್ಕೊಂಡ್ಬಿಟ್ಟು 10 ಜನ ಶಾಸಕರಲ್ಲಿ ಕೇವಲ 2 ಉಳ್ಕೊಳ್ಳೋದು. HD ರೇವಣ್ಣ ಅವರು ಮತ್ತೆ ಇನ್ನೊಬ್ರು ಯಾರೋ ಒಬ್ರು ಉಳ್ಕೊಳ್ತಾರೆ. ಮಿಕ್ಕವರೆಲ್ಲರೂ ಸಹ JDS ತೋರ್ದು ಕಾಂಗ್ರೆಸ್ ಕೊಟ್ಟೋಗ್ತಾರೆ. ಆದ್ರೆ ಅದೇ 2004 ಚುನಾವಣೆ ನಡೆದಾಗ 58 ಸೀಟ್ಗಳನ್ನ ಇದೇ JDS ತೆಗೆದುಕೊಂಡಿರ್ತದೆ. ನಾನೊಬ್ಬ ವಿಶ್ಲೇಷಕನಾಗಿ ಹೇಳ್ತಿದ್ದೇನೆ. ಯಾವುದೋ ಪಕ್ಷಗಳಲ್ಲಿ ಇವತ್ತು ಅನೇಕ ಜನ ನಿಮ್ಮ ಟಿವಿ ಪ್ಯಾನಲ್ ನಾವು ಸೇರ್ಸ್ಕೊಂಡು ಅನೇಕ ಜನ JDS ನಲ್ಲಿ ವಕ್ತಾರರಿದ್ರು. ಇವತ್ತು ಕಾಂಗ್ರೆಸ್ಗೆ ಹೋಗಿದ್ದಾರೆ ಆ ವಕ್ತಾರರುಗಳು. ಇವತ್ತು ಯಾಕೆ ನಡೆಸ್ಕೊಂತಿದ್ದಾರೆ? ಅದರಿಂದಾಗಿ ಯಾವ ಮನೆಯಲ್ಲಿ ನಾವು ಸೇರಿದ್ದೇವೆ, ಯಾವ ಸಿದ್ಧಾಂತನ ಒಪ್ಕೊಂಡಿದ್ದೇವೆ, ಆ ಸಿದ್ಧಾಂತನ ಒಪ್ಕೊಂಡು ಆ ಮನೆಯಲ್ಲಿ ಯಾವತ್ತೋ ಒಂದು ಸ್ಥಾನ ಸಿಕ್ತು, ಇನ್ನೊಂದು ಸ್ಥಾನ ಸಿಗೋದಿಲ್ಲ, ತೊಂದ್ರೆ ಇಲ್ಲ, ಎಲ್ಲರೂ ಜೊತೆ ಕರ್ಕೊಂಡು ಹೋಗ್ತಕ್ಕಂತ ಕೆಲಸನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮುಂದೆ ಭವಿಷ್ಯ ಇರುತ್ತೆ. ಇವತ್ತು GT ದೇವೇಗೌಡರು ಜನತಾದಳ ಸೆಕ್ಯುಲರ್ನ ತೊರೆದ್ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ವೇ? ಅದೆಲ್ಲ ವಿಚಾರ ಏನು ಅಂತಂದ್ರೆ ಆ ಸಿದ್ಧಾಂತ ಒಪ್ಕೊಂಡಿದ್ದೀನೋ ಇಲ್ಲೋ ಅನ್ನತಕ್ಕಂತ ವಿಚಾರ. ಜೊತೆಗೆ ಈ CP ಯೋಗೇಶ್ವರ್ ಅಂತಕ್ಕಂತಹ ಒಬ್ಬ ಏನೋ ಇವತ್ತು ಗೆದ್ಬಿಟ್ಟಿದೀವಿ ಅಂತ ಹೇಳಿ 10 ವರ್ಷ 11 ವರ್ಷ ಆದ್ಮೇಲೆ ನಾನು ಶಾಸಕ ಆಗಿದ್ದೀನಿ, ನನ್ಗೇನೋ ದೊಡ್ಡ ಸಿಕ್ಬಿಟ್ಟಿದೆ ಅಂದ್ರೆ CP ಯೋಗೇಶ್ವರ್ ಅನ್ಕೊಂಡು ಭಾರಿ ಖುಷಿ ಪಡ್ತಾ ಇದ್ದಾರೆ. ಕರ್ನಾಟಕದ ಜನತೆ, ಇದೇ ಚನ್ನಪಟ್ಟಣ ಜನತೆ ಎಂತೆಂತ ಘಟಾನ್ಘಟಿಗಳನ್ನ ಸೋಲ್ಸಿದೆ ಅಂತಕ್ಕಂತಹದ್ದು CP ಯೋಗೇಶ್ವರ್ ಗೊತ್ತಿಲ್ಲ ಅನ್ಸುತ್ತೆ. ಯಾರೋ ಒಬ್ಬರನ್ನ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಬೈ ಎಲೆಕ್ಷನ್ ಸೋಲ್ಸ್ಬಿಟ್ಟು ನಾನು ಶಾಲ್ ಹಾಕೊಂಡ್ಬಿಟ್ಟಿದೀನಿ, MLA ಶಾಲು ಅಂತ ಅಂದ್ಬಿಟ್ಟು ಹೋಗ್ತಿರ್ತಕ್ಕಂಥ ರೀತಿ ಇದೆಯಲ್ಲ, ಸ್ವಲ್ಪ ಬಗೆ ನಡೀಲಿ. ಅದೇ ಒಕ್ಕಲಿಗರ ಸಮಾಜನೇ ಆಗ್ಲಿ ಅಥವಾ ಇನ್ನೊಬ್ಬರನ್ನ ನಾವು ಲೇವಡಿ ಮಾಡ್ತಕ್ಕಂಥದ್ದು ಸರಿಯಾದದಲ್ಲ. ಗೆದ್ದಿದ್ದೀರಾ, ಸಂತೋಷ. 3.5 ವರ್ಷ ನಿಮ್ಗೆ ಅಧಿಕಾರ ಇದೆ, ಶಾಸಕರಾಗಿರ್ತೀರಾ, ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇಲ್ಲ ಅಂತಂದ್ರೆ ಮಲ್ ಕುತ್ಕೊಳ್ಳಿ. ಹೆಂಗಿದ್ರು ಮುಂದಿನ ಚುನಾವಣೆಗಳಲ್ಲಿ ಸಾರಾಸಟ್ಟಾಗಿ ಏನಿವತ್ತು 138 ಜನ ಶಾಸಕರಿದ್ದಾರೆ, ಬಿಲೀವ್ ಮಿ ಆರ್ ನಾಟ್, ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್ ದಿಸ್, 100 ಜನ ಶಾಸಕರಿಗೂ ಹೆಚ್ಚಿನ ಜನ ಸೋಲ್ತಾರೆ ಅಂತಕ್ಕಂಥದ್ದು ಆನ್ ರೆಕಾರ್ಡ್ ಐ ಆಮ್ ಸೇಯಿಂಗ್ ದಿಸ್. ಓಕೆ.
Thank you.